ವಲಯದ ಆನೇಕಲ್ ತಾಲೂಕನ್ನೇ ಬೆಚ್ಚಿ ಬೀಳಿಸಿದಂತಹ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನ ಆರೋಪಿಗಳನ್ನ ಇದೀಗ ತಮಿಳುನಾಡು ಪೊಲೀಸ್ ಮತ್ತು ಆನೇಕಲ್ ಪೊಲೀಸ್ನವರು ಬಂಧಿಸಿ ಈಗ ಆನೇಕಲ್ ಠಾಣೆಗೆ ಕರೆತಂದಿದ್ದಾರೆ. ಎಲ್ರು ಹೇಗೆ ಪೋಸ್ ಕೊಟ್ಕೊಂಡು ಬರ್ತಾ ಇದ್ದಾರೆ ನೋಡಿ, ಯಾವುದೋ ಯುದ್ಧವನ್ನ ಗೆದ್ವಿ ಅನ್ನೋ ರೀತಿ ಈ ಪುಡಾರಿ ರೌಡಿಗಳು ಹೀಗೆ ಬರ್ತಾ ಇರುವಂತದ್ದು. ಪೊಲೀಸ್ನವರ ಭಯ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಇವರ ಈ ಒಂದು ನಡಿಗೆಯಿಂದ ಗೊತ್ತಾಗ್ತಾ ಇದೆ ನೋಡಿ. ಅವರಿಗೆ ಕಿಂಚಿತ್ತೂ ಕೂಡ ಎಲ್ಲೋ ನಾವು ತಪ್ಪು ಮಾಡಿದ್ವಿ, ಅಪರಾಧ ಮಾಡಿದ್ವಿ ಅನ್ನುವಂತ ಒಂದಷ್ಟು ಕೂಡ ಪಶ್ಚಾತ್ತಾಪ ಕೂಡ ಅವರ ಮುಖದಲ್ಲಿ ಕಾಣ್ತಿಲ್ಲ. ಇವರೇ ಗೋಪಾಲನನ್ನ ಅತ್ಯಂತ ಬರ್ಬರವಾಗಿ ಕಿಡ್ನಾಪ್ ಅಂಡ್ ಮರ್ಡರ್ ಮಾಡಿದ್ದು. ಈ ಒಂದು ಕೊಲೆಗೆ ಸೂತ್ರಧಾರ ಮೋಹನ್ ಬಾಬು ಅಲಿಯಾಸ್ ಪಿಟೀಲ್. ಕಳಸಾಪುರದ ಮೋಹನ್ ಬಾಬು ಅಲಿಯಾಸ್ ಪಿಟೀಲ್ ತನ್ನ ವೃತ್ತಿಗಾಗಿ, ದ್ವೇಷಕ್ಕಾಗಿ ಹಾಗೂ ಹಳೆಯ ವೈಷಮ್ಯಕ್ಕಾಗಿಯೇ ಗೋಪಾಲ್ ಎನ್ನುವಂತ ಅಮಾಯಕನನ್ನು ಸುಪಾರಿ ಕೊಟ್ಟು ಬರ್ಬರವಾಗಿ ಕೊಲೆ ಮಾಡಿಸಿದ್ದಾನೆ. ಯಾವಾಗ ಪೊಲೀಸ್ ಠಾಣೆಯ ಮುಂದೆ ಗೋಪಾಲ್ ಮತ್ತು ಆತನ ಸ್ನೇಹಿತರು ಮತ್ತು ಸಂಬಂಧಿಕರು ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು. ಈ ಒಂದು ಪ್ರತಿಭಟನೆ ಸದನದಲ್ಲಿ ಪ್ರತಿಧ್ವನಿಸಿತ್ತು. ಚಿಕ್ಕಬಳ್ಳಾಪುರದ ಶಾಸಕ ಮತ್ತು ಗೋಪಾಲ್ ಹಾಗೆ ಮೋಹನ್ ಬಾಬುವನ್ನು ಪ್ರತಿನಿಧಿಸುವಂತಹ ಸಮುದಾಯದ ಶಾಸಕನಾಗಿರುವಂತ ಪ್ರದೀಪ್ ಈಶ್ವರ್ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಕೊಡಬೇಕು ಅಂತ ಹೇಳಿ ಸರ್ಕಾರವನ್ನ ಆಗ್ರಹಿಸಿದ್ರು. ಇದೀಗ ಸಿಐಡಿ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಈಗ ಈ ಅಪರಾಧಿಗಳೆಲ್ಲರನ್ನು ಕೂಡ ಆನೇಕಲ್ ಪೊಲೀಸ್ನವರು ಮತ್ತು ತಮಿಳುನಾಡಿನ ಪೊಲೀಸ್ನವರು ಬಂಧಿಸಿ ಕರೆತಂದಿದ್ದಾರೆ. ನ್ಯಾಯಾಲಯಕ್ಕೊಪ್ಪಿಸಿ ನ್ಯಾಯಾಲಯದಿಂದ ಬಹುಶಃ ಸಿಐಡಿ ಅವರು ವಶಕ್ಕೆ ತೆಗೆದುಕೊಳ್ಳಬಹುದು. ಆದ್ರೆ ಆನೇಕಲ್ ನಲ್ಲಿ ಇಂತಹ ಪುಡಿ ರೌಡಿಗಳ ಕಾಟ ಹೆಚ್ಚಾಗಿದೆ ಮತ್ತು ಪೊಲೀಸ್ನವರ ಭಯ ಕಿಂಚಿತ್ತೂ ಕೂಡ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ಇವರು ಹೀಗೆ ಹಾಡು ಹಗಲ ಕಿಡ್ನಾಪ್ ಅಂಡ್ ಮರ್ಡರ್ ಮಾಡಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಆನೇಕಲ್ ತಾಲೂಕು ಸುತ್ತಮುತ್ತಲೂ ಈ ರೀತಿಯಾದಂತಹ ಕಿಡ್ನಾಪ್ ಅಂಡ್ ಮರ್ಡರ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೀಗಲಾದ್ರೂ ಪೊಲೀಸ್ನವರು ಹೆಚ್ಚು ಕಠಿಣ ಕ್ರಮಗಳನ್ನ ಇಂತಹ ಅಪರಾಧಿಗಳ ವಿರುದ್ಧ ತೆಗೆದುಕೊಳ್ತಾರಾ, ಇಲ್ಲವೇ ಮೃದು ದೋಡೆಯನ್ನ ತಾಳ್ತಾರಾ? ಈ ಒಂದು ಪ್ರಕರಣದಿಂದ ಅಮಾಯಕ ಗೋಪಾಲ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಮುಂದಿನ ದಿನಗಳಲ್ಲಿ ಇಂತಹ ಅಮಾಯಕರ ಪ್ರಾಣ ಹೋಗಬಾರದು ಅಂದ್ರೆ ಇವರ ವಿರುದ್ಧ ಕಠಿಣವಾದಂತಹ ಕ್ರಮ ಆಗಲೇಬೇಕು ಎಂಬುದೇ ತಾಲೂಕಿನ ಜನತೆಯ ಆಗ್ರಹ ಆಗಿದೆ.